ಕಲಬುರಗಿಯಲ್ಲಿ ಲಾಡ್ಲೆ ಮುಷಾಕ್ ದರ್ಗಾದಲ್ಲೂ ಕೂಡ ಶಿವಲಿಂಗ ಪೂಜೆ ನಡೀತಾ ಇದೆ. ಶಿವಲಿಂಗ ಪೂಜೆಗೆ ಅವಕಾಶವನ್ನ ಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಆಳಂದ ಪಟ್ಟಣ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. ವಿವಾದಿತ ಲಾಡ್ಲೆ ಮುಷಾಕ್ ದರ್ಗಾದಲ್ಲೂ ಕೂಡ ಶಿವಲಿಂಗ ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಸಂಪೂರ್ಣವಾಗಿ ಈಗಾಗಲೇ ಪಟ್ಟಣವನ್ನ ಬಂದ್ ಮಾಡಲಾಗಿದೆ. ಆಳಂದ ಪಟ್ಟಣದ ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. ಆಳಂದ ಪಟ್ಟಣಕ್ಕೆ ಇವತ್ತು ಯಾವುದೇ ವಾಹನಗಳ ಪ್ರವೇಶ ಇರೋದಿಲ್ಲ. ಇನ್ನು ಮಹಾರಾಷ್ಟ್ರಕ್ಕೆ ತೆರಳುವ ಬಸ್ಗಳಿಗೆ ಪೊಲೀಸರಿಂದ ಭಾರಿ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಈ ಕುರಿತಾಗಿ ಒಂದಷ್ಟು ಅಲ್ಲಿ ನಡೀತಾ ಇರುವಂತಹ ಪೂಜೆ ಪುನಸ್ಕಾರಗಳೇನಿದ್ದಾವೆ ಆ ಪೂಜೆ ಪುನಸ್ಕಾರಗಳಿಗೆ ಅಡ್ಡಿ ಆಗಬಾರ್ದು ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಕಲಬುರಗಿಯ ಲಾಡ್ಲೆ ಮುಷಾಕ್ ದರ್ಗಾ ಏನಿದೆ ಒಂದಷ್ಟು ವಿವಾದಿತ ಇರುವಂತಹ ದರ್ಗಾ. ಹಾಗಾಗಿ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಹೈಕೋರ್ಟ್ ಅನುಮತಿ ನೀಡಿರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ವಹಿಸಿದ್ದಾರೆ. ಆಳಂದ ಪಟ್ಟಣ ಏನಿದೆ ಅಲ್ಲಿರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಕ್ಲೋಸ್ ಆಗಿದ್ದಾವೆ. ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ಗಳೇನಿದ್ದಾವೆ ಅವುಗಳಿಗೂ ಕೂಡ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ಪೊಲೀಸರು. ಶಿವರಾತ್ರಿ ನಿಮಿತ್ತವಾಗಿ ಆಳಂದ ಪಟ್ಟಣದ ಏನು ವಿವಾದಿತ ಲಾಡ್ಲೆ ಮುಷಾಕ್ ದರ್ಗಾದಲ್ಲಿನ ಏನು ರಾಘವ ಚೈತನ್ಯ ಶಿವಲಿಂಗ ಏನಿದೆ ಆ ಶಿವಲಿಂಗಕ್ಕೆ ಇವತ್ತು ಹಿಂದೂ ಕಾರ್ಯಕರ್ತರು ಪೂಜೆ ಸಲ್ಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಳಂದ ಪಟ್ಟಣ ಸಂಪೂರ್ಣ ಸ್ತಬ್ಧಗೊಂಡಿರ್ತಕ್ಕಂಥದ್ದು. ಇಲ್ಲಿ 144 ಕಲಮನ್ನು ಜಾರಿ ಮಾಡೋದ್ರ ಮೂಲಕ ಸಂಪೂರ್ಣ ಒಂದು ಪೊಲೀಸ್ ಭದ್ರತೆಯಲ್ಲಿ ಒಂದು ಪೂಜೆಯನ್ನು ನೆರವೇರಿಸೋದಕ್ಕೆ ಅನುವು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಇದೀಗ ತಾವೀಗ ನೋಡ್ಬೋದು ಇಲ್ಲೆಲ್ಲರೂ ಸಂಪೂರ್ಣವಾಗಿ ಈ ಒಂದು ರಸ್ತೆಗೆಲ್ಲವೂ ಕೂಡ ಬಿಕೋ ಅಂತ ಇರತಕ್ಕಂಥದ್ದು. ರಸ್ತೆಗಳಲ್ಲೂ ಕೂಡ ದಿನವೂ ಕೂಡ ದಿನಗೊಡುತ್ತಿರತಕ್ಕಂಥ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣ ಒಂದು ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ನಾವಿದೀಗ ಆಳಂದ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ತಾವು ನೋಡ್ಬೋದು ಬಸ್ ನಿಲ್ದಾಣ ಕೂಡ ಸಾಕಷ್ಟು ಬಿಕೋ ಅಂತಿರ್ತಕ್ಕಂಥದ್ದು. ಇಲ್ಲಿ ಎಲ್ಲರೂ ಸಾರ್ವಜನಿಕರು ಕೂಡ ಇದು ಒಂದು ಮಹಾರಾಷ್ಟ್ರದ ಬಾರ್ಡರ್ನಲ್ಲಿರ್ತಕ್ಕಂಥ ಆಳಂದ ಪಟ್ಟಣ ಆಗಿರೋದ್ರಿಂದ ಸಾಕಷ್ಟು ಇಲ್ಲಿರ್ತಕ್ಕಂಥ ಏನು ಜನರು ವ್ಯಾಪಾರ ವಹಿವಾಟಿಗೆ ಕೂಡ ಸಾಕಷ್ಟು ತೆರಳತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಸ್ಗಳನ್ನು ಕೂಡ ಇಲ್ಲಿ ಒಂದು ಅನ್ಯ ರಾಜ್ಯಕ್ಕೆ ಹೋಗ್ತಕ್ಕಂಥ ಬಸ್ಗಳನ್ನ ತೆರಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಂಪೂರ್ಣ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆಳಂದ ಪಟ್ಟಣ ಇವತ್ತು ಸಂಪೂರ್ಣ ಸ್ತಬ್ಧ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಆಳಂದದ ಲಾಡ್ಲೆ ಮುಷಾಕ್ ದರ್ಗಾ ಏನಿದೆ ದರ್ಗಾದಲ್ಲಿರ್ತಕ್ಕಂಥ ರಾಘವ ಚೈತನ್ಯ ಏನು ಶಿವಲಿಂಗ ಇದೆ ಆ ಶಿವಲಿಂಗದ ಪೂಜೆಗಾಗಿ ಇವತ್ತು ಮಧ್ಯಾಹ್ನದಿಂದ ಹಿಂದೂ ಕಾರ್ಯಕರ್ತರಿಗೆ ಅನುಕೂಲ ಏನು ಮಾಡಿಕೊಟ್ಟಿದೆ. ಹೈಕೋರ್ಟ್ ಮೊರೆ ಕೂಡ ಹಿಂದೂ ಕಾರ್ಯಕರ್ತರು ಹೋಗಿದ್ರು. ಹೀಗಾಗಿ ಹೈಕೋರ್ಟ್ನ ಆದೇಶದಂತೆ ಇವತ್ತು ಮಧ್ಯಾಹ್ನ 4 ಗಂಟೆ ನಂತರದಲ್ಲಿ ಒಂದು ಶಿವಲಿಂಗದ ಪೂಜೆ ಕೂಡ ನಡಲಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣ ಆಳಂದದ ರಸ್ತೆಗಳು ಬಿಕೋ ಅಂತಿದ್ದಾವೆ. ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಏನು ತುರ್ತು ಸೇವೆ ಏನಿರ್ತದೆ ತುರ್ತು ಸೇವೆ ಮೆಡಿಕಲ್ ಒಂದು ಹಾಲು ವ್ಯವಸ್ಥೆ ಒಂದು ಆಸ್ಪತ್ರೆ ವ್ಯವಸ್ಥೆಯನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಆಳಂದ ಪಟ್ಟಣದಲ್ಲಿ ಇವತ್ತು ಸ್ತಬ್ಧ ಆಗಿರ್ತಕ್ಕಂಥದ್ದು. ಕಾರಣ ಅಂದರೆ ಕಳೆದ 2 ವರ್ಷಗಳ ಹಿಂದೆ ಸಾಕಷ್ಟು ಒಂದು ಗೊಂದಲ ಇಲ್ಲಿ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ವಿವಾದವನ್ನು ಕೂಡ ಇಲ್ಲಿ ನಡೆದಿತ್ತು. ಹೀಗಾಗಿ ಇಲ್ಲಿ ಕಲ್ಲು ತೂರಾಟ ಕೂಡ ಇಲ್ಲಿ ನಡೆದಿತ್ತು. ಹೀಗಾಗಿನೇ ಈ ಒಂದು ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣ ಬಿಗಿ ಭದ್ರತೆ ಮೂಲಕ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈ ಹಿಂದೆಯೇ ಎಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಿದ್ದಾರೆ. ಪೊಲೀಸರು ಕೂಡ ತಿರುಗಾಡತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ನೋಡ್ಬೋದು. ಏನು ಎಲ್ಲ ಕಡೆಗಳು ಕೂಡ ಬ್ಯಾರಿಕೇಡ್ ಹಾಕ್ತಾ ಇರುವಂಥದ್ದು. ಆಳಂದ ಪಟ್ಟಣಕ್ಕೆ ಯಾರೇ ಎಂಟ್ರಿ ಕೊಟ್ಟರು ಕೂಡ ಅಲ್ಲಿ ಒಂದು ತಪಾಸಣೆ ಮಾಡೋದ್ರ ಮೂಲಕ ಎಲ್ಲರನ್ನ ಒಳಗಡೆ ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಕ್ಕಂಥದ್ದು. ಹೀಗಾಗಿನೇ ಇವತ್ತು ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಮಾಡಿದ್ದಾರೆ. ಮಧ್ಯಾಹ್ನ 1:30ಯಿಂದ 3:30ವರೆಗೂ ಕೂಡ ಏನು ಮುಸ್ಲಿಂ ಸಮುದಾಯಕ್ಕೆ ಏನು ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೈಕೋರ್ಟ್. ಅದಾದ ಬಳಿಕ 4 ಗಂಟೆ ನಂತರ ಏನು ಹಿಂದೂ ಕಾರ್ಯಕರ್ತರಿದ್ದಾರೆ ಅವರಿಗೆ ಆ ಒಂದು ಶಿವಲಿಂಗದ ಒಂದು ಪೂಜೆಯನ್ನು ಮಹಾಶಿವರಾತ್ರಿ ನಿಮಿತ್ತವಾಗಿ ಮಾಡೋದಕ್ಕೆ ಅನುಕೂಲ ಕೂಡ ಹೈಕೋರ್ಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿನೇ ಇವತ್ತು ಆಳಂದ ಪಟ್ಟಣದಲ್ಲಿ ಸಂಪೂರ್ಣ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಇವತ್ತು ಈ ಒಂದು ಶಿವಲಿಂಗದ ಪೂಜೆ ಕೂಡ ನಡಲಿಕ್ಕಂಥದ್ದು. ಸಾಯಂಕಾಲ 4 ಗಂಟೆ ನಂತರದಲ್ಲಿ ಈ ಒಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಗಣ್ಯಾಧಿಗಣ್ಯರು ಹಿಂದೂ ಮುಖಂಡರುಗಳು ಕೂಡ ಇಲ್ಲಿ ಉಪಸ್ಥಿತರಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.